ನಾನಿಲ್ಲಿ ಕಟ್ಟಿದ ಹಂಚಿನ ಮನೆ ಒಂದು ಓಲ್ಡ್ ಫ್ಯಾಷನ್ಡ್ ಹೌಸ್. ಅದನ್ನು ಒಂದು ಒಂದು ಅಸಾಧಾರಣವಾಗಿ ಮಾಡಲಿಕ್ಕೆ ನನ್ನ ಒಂದು ಪ್ರಯತ್ನ ಇದು. ನಾನು ಬೀಯಿಂಗ್ ಎ ಕಾರ್ಟೂನಿಸ್ಟ್, ನಾನು ಅದನ್ನು ಭಾಳ ಸುಲಭದಲ್ಲಿ ಮಾಡ್ಬೋದು ಅಂತ ನನಗೆ ಒಂದು ಯೋಜನೆ ಇತ್ತು. ಕಲಾವಿದನ ಬೀಡು ಕಾರ್ಟೂನ್ ಗೂಡು. ಇಲ್ಲಿ ತಿಳಿ ಹಾಸ್ಯವಿದೆ, ವಿಡಂಬನೆ ಇದೆ, ಸಮಾಜದ ಮೇಲಿನ ಕಾಳಜಿಯೂ ಇದೆ. ಇದೆಲ್ಲವೂ ಕಾಣಸಿಗುವುದು ಕಲಾವಿದ ಪ್ರಕಾಶ್ ಶೆಟ್ಟಿ ಅವರ ಮನೆ ಎಂಬ ಕಾರ್ಟೂನ್ಗಳ ಗೂಡಿನಲ್ಲಿ. ಮಂಗಳೂರಿನ ಶಕ್ತಿನಗರದಲ್ಲಿರುವ ಕಾರ್ಟೂನ್ ನೆಸ್ಟ್ ಹೆಸರಿನ ಮನೆಯ ಒಳಗೂ ಹೊರಗೂ ಓರೆಕೋರೆ ಗೆರೆಗಳ ಲೋಕ. ಮನೆ ಕಟ್ಟುವುದು ಸಾಮಾನ್ಯ ಎಲ್ಲರದ್ದು ಕನಸು. ಆದರೆ ನನಗೆ ಈ ಮನೆ ಕಟ್ಟುವುದು ಕನಸಲ್ಲ. ಮನೆಯನ್ನು, ಚಿಕ್ಕ ಮನೆಯನ್ನು ಹೇಗೆ ಒಂದು ವಿಶೇಷವಾಗಿ ಪರಿವರ್ತನೆ ಮಾಡಿ ಕಾರ್ಟೂನ್ಮಯವಾಗಿ ಅಂದರೆ ವಾಲ್ ಟು ವಾಲ್ ಕಾರ್ಟೂನ್ಸ್. ಒಳಗೆ ಈಗ ಇಲ್ಲಿ ಎದುರುಗಡೆ ಒಂದಿಷ್ಟು ಇದೆ, ಮತ್ತು ಒಳಗೆ ಬಹಳಷ್ಟು ಕಾರ್ಟೂನ್ಸ್ಗಳನ್ನು ಗೋಡೆ ಮೇಲೆ ಮಾಡಿದ್ದೇನೆ. ಈ ಹಂಚಿನ ಮನೆ ಆಗಿದ್ದರಿಂದ ನಡುವಿನ ಗೋಡೆ ಎತ್ತರ ಇದೆ. ಸೊ ಅದು ನನಗೆ ಸಿಕ್ಕಿದ ಬಹಳ ದೊಡ್ಡ ಕ್ಯಾನ್ವಾಸ್. ವ್ಯಂಗ್ಯ ಚಿತ್ರಕಾರ ಪ್ರಕಾಶ್ ಶೆಟ್ಟಿ ಅವರು ಸ್ಪಾಟ್ ಕ್ಯಾರಿಕೇಚರ್ ಎಂಬ ಪರಿಕಲ್ಪನೆಯ ಮೂಲಕ ಹೆಸರು ಮಾಡಿದವರು. ಪಾರಂಪರಿಕ ಶೈಲಿಯ ಹೆಂಚು ಹಾಸಿದ ಸಣ್ಣ ಮನೆಗೆ 2.5 ತಿಂಗಳುಗಳಲ್ಲಿ ಕಾರ್ಟೂನ್ಗಳ ಸ್ಪರ್ಶ ನೀಡಿ ವಿಭಿನ್ನ ವಿನ್ಯಾಸ ಮಾಡಿದ್ದಾರೆ. ಈಗ ಟ್ಯಾರಿಸಿ ಮನೆ ಬಿಟ್ಟರೆ ಯಾರು ಹಂಚಿನ ಮನೆ ಕಟ್ಟಲಿಕ್ಕೆ ಹೋಗುವುದಿಲ್ಲ. ನನಗೆ ಈ ಮಂಗಳೂರಿನ ವೆದರಿಗೆ, ಮಂಗಳೂರಿನ ಹವಾಗುಣಕ್ಕೆ ಸಂಬಂಧಿಸಿದ ಹಾಗೆ ನನಗೆ ಒಂದು ಹಂಚಿನ ಮನೆ ಸೂಕ್ತ ಅನಿಸ್ತು, ಹಾಗೆ ಕಟ್ಟಿದ್ದು. ಇದರ ಹೆಸರು ಕಾರ್ಟೂನ್ ನೆಸ್ಟ್ ಅಂತ ಇಟ್ಟಿದ್ದೇನೆ, ಅಂದರೆ ಕಾರ್ಟೂನ್ನ ಗೂಡು. ನಾನು ಈ ಕಾರ್ಟೂನ್ಗಳನ್ನು ಹೇಗೆ ಮಾಡಿದೆ ಅಂದರೆ, ಮನೆಯ ಸ್ಟ್ರಕ್ಚರನ್ನು ಬ್ಲೆಂಡ್ ಮಾಡಿದ್ದೇನೆ. ಫಾರ್ ಎಕ್ಸಾಂಪಲ್, ಒಂದು ಇಲ್ಲಿ ಎದುರುಗಡೆ 2 ಇದಿದೆ, ಕೂತ್ಕೊಳ್ಳುವ ಒಂದು ಜಾಗ ಇದೆ ಪಿಲ್ಲರ್ ಹತ್ರ. ಅಲ್ಲಿ ಇಬ್ಬರು, ಒಂದು ಕಡೆ ಅಜ್ಜ ಇದ್ದಾನೆ, ಒಂದು ಕಡೆ ಅಜ್ಜಿ. ಸೊ ಅದರ ಆ ದಂಡೆಯ ಮೇಲೆ ಯಾರು ಬಂದವರು ಕೂತ್ಕೊಳ್ಬೋದು. ಅದು ಕ್ಯಾರೆಕ್ಟರ್ಸ್ ಕೂಡ ಹಾಗೆ ಕೂತ್ಕೊಂಡಿದೆ. ಈ ಥರ ಒಳಗೆ ಕೂಡ ಎಲ್ಲ ಸ್ವಿಚ್ ಬೋರ್ಡ್ನಲ್ಲಿ ಪ್ರತಿಯೊಂದು ಸ್ವಿಚ್ ಬೋರ್ಡ್ಗಳ ಮೇಲೆ ಬೆಕ್ಕುಗಳು ಒಂದೊಂದು ಆ್ಯಕ್ಷನ್ನಲ್ಲಿವೆ. ಒಂದು ಕಡೆ ಶಾಕ್ ಆದಾಗೆ, ಇನ್ನೊಂದು ಕಡೆ ಅಲ್ಲಿ ಬಾಲ ಅಲ್ಲಿ ಎಲ್ಲೋ ಸಿಕ್ಕಿ ಹಾಕೊಂಡಾಗೆ, ಇನ್ನೊಂದು ಕಡೆ ಈ ಏನೋ ವಾರ್ಡ್ರೋಬ್ ಹತ್ತಿರ ಸಿಂಗಾರ ಮಾಡಿಕೊಂಡು ನಿಂತ್ಕೊಂಡಂತೆ. ಈ ಥರ ಬೇರೆ ಬೇರೆ ರೀತಿಯಲ್ಲಿ ಇದೆ. ಡೈನಿಂಗ್ ಸೆಕ್ಷನ್ನಲ್ಲಿ ಅಲ್ಲೊಂದು ಬೆಕ್ಕಿದೆ. ನಾವೆಲ್ಲ ಮೀನು ತಿನ್ನುವಾಗ ಅದು ಮೀನಿನ ಮುಳ್ಳು ತಿಂತಾ ಇರುತ್ತೆ. ಈ ಥರ. ಮತ್ತು ನೋಡಿ ಅಲ್ಲಿ ಇದಿದೆ, ಏನೋ ಕಿಟಕಿ ಇದೆ. ಕಿಟಕಿಯಲ್ಲಿ ಸ್ಕ್ರೀನ್ ಇರುತ್ತೆ. ಎಲ್ಲ ಕಿಟಕಿ ಸಾಧಾರಣ ಅದು 2-3 ಕಡೆ ಹಾಗೆ ಮಾಡಿದ್ದಾನೆ. ಒಂದು ಕಿಟಕಿಯಲ್ಲಿ ಅದು ಡೈನಿಂಗ್ ರೂಮ್ನಲ್ಲಿ 2 ನಾಯಿಗಳು ಹಿನ್ಕುತ್ತಾ ಇರುತ್ತೆ ಕಿಟಕಿ ಆ ಸ್ಕ್ರೀನ್ನ ಹತ್ತಿರ. ಸೊ ಅದರಲ್ಲೂ ಒಂದು ಹಾಸ್ಯ ಇರುತ್ತೆ. ನಾವು ಅಲ್ಲಿ ತಿನ್ನುವಾಗ ಅದು ನೋಡುವಾಗೆ. ಸ್ಥಳದಲ್ಲಿ ವ್ಯಂಗ್ಯ ಚಿತ್ರ, ಭಾವಚಿತ್ರ ಮಾಡೋರು ಇರ್ತಾರೆ. ಅವರಿಗೆ ಏನು ಐಡಿಯಾಸ್ ಇರೋದಿಲ್ಲ, ಸುಮ್ಮನೆ ಎಲ್ಲರೂ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಒಂದಿಷ್ಟು ಬೇಸಿಕ್ ಸಜೆಷನ್, ಬೇಸಿಕ್ ಅಂದರೆ ವರ್ಕ್ಶಾಪ್ ಥರ ಮಾಡೋ ಐಡಿಯಾ ಇದೆ.